ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CCA ಕಲೆಕ್ಟ್ ಅಂಡ್ ಕನೆಕ್ಟ್ ಇನ್ಫೋ. ನಾನು ನಿಮ್ಮ ನಂದಕುಮಾರ್. ಇವತ್ತು ನಾನು ಹೇಳೋ ಸಬ್ಜೆಕ್ಟ್ ಯಾವುದಂದ್ರೆ ಇದು ಪಿವೋಟ್ ಟೇಬಲ್. ನಮ್ಮ ವ್ಯೂವರ್ ಒಬ್ರು ಕೇಳಿದ್ರು ಕಮೆಂಟ್ ಅಲ್ಲಿ, ಸೊ ಅದಕ್ಕೆ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಪಿವೋಟ್ ಟೇಬಲ್ ಅಂದ್ರೆ ಏನಂತ ತಿಳ್ಕೊಂಡು, ನಾರ್ಮಲ್ ಟೇಬಲ್ ಡಿಫ್ರೆಂಟ್ ಆಗಿರುತ್ತೆ. ನಮ್ಗೆ ಏನು ಡೇಟಾ ಪರ್ಟಿಕ್ಯುಲರ್ ಬೇಕು. ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಒಂದು ಕಂಪ್ನಿಯಲ್ಲಿ ಅವರ ಸೇಲ್ಸ್ ಪರ್ಸನ್ ಅವ್ರದ್ದು ಡೇಟಾ ಇದೆ, ಅಂದ್ರೆ ಪ್ಲೇಸು ಮತ್ತೆ ಆರ್ಡರ್ಸ್, ಅವರು ಎಷ್ಟು ಆರ್ಡರ್ ಕೊಟ್ಟಿದ್ದಾರೆ ಮತ್ತೆ ಸೇಲ್ಸ್ ಅಂತಿದೆ. ಇದರಲ್ಲಿ ಎಕ್ಸಾಂಪಲ್ ಈಗ ಮಿಸ್ಟರ್ ಎ ಅಂತಿದ್ದಾರೆ. ಸೊ ಇವರು ಟೋಟಲ್ ಸೇಲ್ಸ್ ಎಷ್ಟು ಮಾಡಿದ್ದಾರೆ ಅಂತ ನಮಗೆ ಬೇಕಂದ್ರೆ ಆ ಪಿವೋಟ್ ಟೇಬಲ್ ನ ಮಾಡ್ಕೋಬಹುದು. ಇನ್ ಕೇಸ್ ಈ ಬೆಂಗಳೂರಲ್ಲಿ ನಮಗೆ ಟೋಟಲ್ ಸೇಲ್ಸ್ ಎಷ್ಟು ಬೇಕಾಗಿದೆ ಅಂತ ನಿಮ್ಗೆ ಮಾಡ್ಕೋಬಹುದು. ಅಥವಾ ಸೇಲ್ಸ್ ಬೇಡಪ್ಪ, ಆರ್ಡರ್ಸ್ ಬೇಕು ಅಂತ ಹೇಳಿದ್ರೆ ಅದು ಇದರಲ್ಲಿ ಕಂಪ್ಲೀಟ್ ಆಗಿ ಯಾರ್ಯಾರು, ನಾಟ್ ಓನ್ಲಿ ಇವರು ಮಿಸ್ಟರ್ ಎ ಮಾತ್ರ ಅಲ್ಲ, ಎಲ್ಲ ಮಿಸ್ಟರ್ ಬಿ, ಮಿಸ್ಟರ್ ಸಿ, ಟೋಟಲ್ ಸೇಲ್ಸ್ ಬೆಂಗಳೂರಲ್ಲಿ ಎಷ್ಟು ಆರ್ಡರ್ ತಗೊಂಡಿದ್ದಾರೆ, ಸೇಲ್ಸ್ ಮಾಡಿದ್ದಾರೆ ಅಂತ ಕನ್ನಡದಲ್ಲಿ ಈ ಪಿವೋಟ್ ಟೇಬಲ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಇಂಥದ್ದು ಯೂಸ್ ಆಗುತ್ತೆ ಪಿವೋಟ್ ಟೇಬಲ್. ಅದೇ ಇವತ್ತಿನ ಇನ್ಫಾರ್ಮೇಶನ್, ಪಿವೋಟ್ ಟೇಬಲ್ ಇನ್ ಎಕ್ಸೆಲ್. ಸೊ ಇದು ಮಾಡ್ಬೇಕಂದ್ರೆ, ಪಿವೋಟ್ ಟೇಬಲ್ ಮಾಡ್ಬೇಕಂದ್ರೆ ಈ ಹೆಡ್ಡಿಂಗ್ ಇದೆಯಲ್ಲ, ಸೊ ಈ ಹೆಡ್ಡಿಂಗ್ ಬಂದ್ಬಿಟ್ಟು ಯಾವಾಗ್ಲೂ ಬೋಲ್ಡ್ ಆಗಿರ್ಬೇಕು. ಸೊ ಬೋಲ್ಡ್ ಅನ್ನ ನಾನು ಸೆಲೆಕ್ಟ್ ಮಾಡ್ತೀನಿ, ಯಾಕಂದ್ರೆ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಸೊ ಬೋಲ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಮತ್ತೆ ನಾನು ಇದಕ್ಕೆ ನಾನು ಬಾರ್ಡರ್ಸ್ ಹಾಕೋತೀನಿ, ಇಲ್ಲಾಂದ್ರೆ ನಾನು ಟೇಬಲ್ಸ್ ನಾನು ಹಾಕೋತೀನಿ. ಇಲ್ಲಿ ನಾನು ಆಲ್ರೆಡಿ ಇಲ್ಲಿ ಫಾರ್ಮ್ಯಾಟ್ ಆಸ್ ಟೇಬಲ್ ಅಂತಿದ್ದಲ್ಲ, ಇದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಾನು ಬೇರೆ ಇದಾಕೋದಿದ್ದೀನಿ, ನಾನು ಟೇಬಲ್ ಹಾಕೊಂಡಿದ್ದೀನಿ. ಸೊ ಆಲ್ರೆಡಿ ಟೇಬಲ್ ಬಂತು. ನಾನೀಗ ಇನ್ನೊಂದು ಬಾರ್ಡರ್ಸ್ ಕೂಡ ಹಾಕಿದ್ದೀನಿ. ಸೊ ನಾನು ನೆಕ್ಸ್ಟ್ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನೆಕ್ಸ್ಟ್ ನಾನು ಇದಕ್ಕೆ ಪಿವೋಟ್ ಟೇಬಲ್ ಮಾಡ್ಬೇಕಂದ್ರೆ ನೀವು ಎಲ್ಲಿಂದ ಎಲ್ಲಿಗೆ ನಮ್ಗೆ ಬೇಕಂದ್ಬಿಟ್ಟು ಪಿವೋಟ್ ಟೇಬಲ್ ಅಲ್ಲಿ ನಾನು ಈ ಟೇಬಲ್ ಫುಲ್ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡ್ಕೊಂಡು ಇನ್ಸರ್ಟ್ ಅಲ್ಲಿ ಪಿವೋಟ್ ಟೇಬಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಪಿವೋಟ್ ಟೇಬಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕೇಳುತ್ತೆ ಸೆಲೆಕ್ಟ್ ಟೇಬಲ್ ಆರ್ ರೇಂಜ್ ಅಂತ. ನಾನು ಟೇಬಲ್ 2 ಅಂತ ಹಾಕೊಂಡಿದ್ರೆ, ಮತ್ತೆ ಇನ್ನೊಂದು ನೋಡಿ, ಇಲ್ಲಿ ನ್ಯೂ ವರ್ಕ್ಶೀಟ್ ಅಲ್ಲಿ ಬೇಕಾ ಇಲ್ವಾ ಅಥವಾ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಲ್ಲಿ ಬೇಕಾ ಅಂತ ಕೇಳಿದೆ. ನ್ಯೂ ವರ್ಕ್ಶೀಟ್ ಅಂದ್ರೆ ಹೊಸ ವರ್ಕ್ಶೀಟ್ ಓಪನ್ ಆಗುತ್ತೆ. ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ಅಂದ್ರೆ ಇಲ್ಲೇ ಅದು ಓಪನ್ ಆಗುತ್ತೆ. ನನಗೆ ಹೊಸ ವರ್ಕ್ಶೀಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ. ಸೊ ನ್ಯೂ ವರ್ಕ್ಶೀಟ್ ಅಲ್ಲಿ ನಾವು ಹಾಕತ್ತೀವಿ. ಸೊ ಇಲ್ಲಿ ಓಕೆ ಕೊಟ್ರೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ನಿಮ್ಗೆ ಪಿವೋಟ್ ಟೇಬಲ್ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದೆ. ಇಲ್ಲೇನೇನ್ ಮಾಡ್ಬೋದು, ಎಕ್ಸಾಂಪಲ್ ಇಲ್ಲಿ ನೋಡಿ, ಆಪ್ಷನ್ ಇಲ್ಲಿ ನೇಮು, ಅದು ಹೆಡ್ಡಿಂಗ್ ಇದೆಯಲ್ಲ, ನೇಮು, ಪ್ಲೇಸು, ಆರ್ಡರ್ಸ್, ಟೋಟಲ್ ಸೇಲ್ಸ್, ಇದನ್ನೆಲ್ಲ ಫುಲ್ ಕ್ಲಿಕ್ ಕೊಟ್ಬಿಟ್ರೆ ಆಲ್ರೆಡಿ ಬಂದ್ಬಿಡುತ್ತೆ ಇಲ್ಲಿ ಡೀಟೇಲ್ಸ್. ಇದು ಕೂಡ ಒಂದು ನಿಮ್ಗೆ ಯೂಸ್ ಆಗುತ್ತೆ. ಬಟ್ ನಾವು ಬೇರೆ ಸ್ವಲ್ಪ ಮಾಡೋಣ. ಸೊ ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ ಈಗ. ಸೊ ಇವಾಗ ನನಗೆ ಈ ಸೇಲ್ಸ್ ಪರ್ಸನ್ ಅಥವಾ ನೇಮ್ ಇದಾರಲ್ಲ, ಅವ್ರ ನೇಮ್ ತಗೊಂಡು ಅವರು ಎಷ್ಟು ಸೇಲ್ ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಅಂತ ನಾನು ಡೀಟೇಲ್ಸ್ ತಗೋತೀನಿ. ಫಸ್ಟ್ ನಾನು ಇದೇನ್ ಮಾಡ್ತೀನಿ ಅಂದ್ರೆ, ಇದನ್ನ ಹಂಗೆ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಈ ರೋಗ್ ಹಾಕ್ತೀನಿ. ರೋಗ್ ಹಾಕಿದ್ರೆ ಬಂತ ನೋಡಿ, ಸೇಲ್ಸ್ ಪರ್ಸನ್ ನೇಮ್ಸ್ ಎಲ್ಲ ಬಂತು. ಸೊ ಇದ್ರಲ್ಲಿ ಇವರು ಎಷ್ಟು ಸೇಲ್ಸ್ ಮಾಡಿದಾರೆ ನನಗೆ ಬೇಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ, ಈ ಟೋಟಲ್ ಸೇಲ್ಸ್ ಇದೆಲ್ಲ, ಇದು ಹಂಗೆ ಡ್ರಾಪ್ ಮಾಡ್ಕೊಂಡು ಈ ಕಡೆ ಹಾಕೋತೀನಿ, ವ್ಯಾಲ್ಯೂಸ್ ಅಲ್ಲಿ ಹಾಕೋತೀನಿ. ಸೊ ವ್ಯಾಲ್ಯೂಸ್ ಅಲ್ಲಿ ಹಾಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಮಿಸ್ಟರ್ ಸಿ ಎಷ್ಟು ಸೇಲ್ ಮಾಡಿದ್ದಾರೆ, ಮಿಸ್ಟರ್ ಎ ಎಷ್ಟು ಸೇಲ್ ಮಾಡಿದ್ದಾರೆ, ಮಿಸ್ಟರ್ ಬಿ ಎಷ್ಟು ಸೇಲ್ ಮಾಡಿದ್ದಾರೆ ಅಂತೆಲ್ಲ ಬರುತ್ತೆ. ಮತ್ತೆ ಇವಾಗ ನಂಗೆ ಇದು ಬೇಡ, ನಂಗೆ ಟೋಟಲ್ ಸೇಲ್ಸ್ ಬೇಡ, ಟೋಟಲ್ ಆರ್ಡರ್ಸ್ ಎಷ್ಟು ತಗೊಂಡಿದ್ದಾರೆ ಅವರು ಅಂತ ನೋಡ್ಬೇಕು. ಸೊ ಟೋಟಲ್ ಆರ್ಡರ್ಸ್ ಅಂದ್ರೆ ಇವಾಗ ನೋಡಿ, ಅದೇ ಡ್ರಾಗ್ ಮಾಡ್ತೀನಿ. ಸೊ ನೋಡಿ, ಮಿಸ್ಟರ್ ಸಿ ಬಂದ್ಬಿಟ್ಟು 800, ಮಿಸ್ಟರ್ ಎ ಬಂದ್ಬಿಟ್ಟು 1400, ಮಿಸ್ಟರ್ ಬಿ ಬಂದ್ಬಿಟ್ಟು 1680 ಆರ್ಡರ್ ತಗೊಂಡಿದ್ದಾರೆ. ಸೊ ಇದು ಒಂದು ಡೀಟೇಲ್ಸ್ ಆಗುತ್ತೆ. ಸೊ ಎರಡು ಬೇಡ ನನಗೆ, ಇದು ನೇಮ್ ಬೇಡ. ಒಂದೊಂದು ಪ್ಲೇಸ್ ಅಲ್ಲಿ, ಪರ್ಟಿಕ್ಯುಲರ್ ಬೆಂಗಳೂರಲ್ಲಿ ಅಥವಾ ಎಲ್ಲ ಊರುಗಳಲ್ಲಿ ಆ ಸೆಲೆಕ್ಟ್ ಮಾಡಿರೋ ಪ್ಲೇಸ್ಗಳಲ್ಲಿ ನನಗೆ ಎಷ್ಟೆಷ್ಟು ಆರ್ಡರ್ ಆಗಿದೆ, ಸೇಲ್ಸ್ ಆಗಿದೆ ಅಂತ ನೋಡ್ಬೇಕು. ಸೊ ನಾನು ಇದನ್ನ ಮತ್ತೆ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಹಾಕೋತಿದ್ದೀನಿ, ರೋಲ್ ಹಾಕೊಂಡು ಮತ್ತೆ ನಾನು ಆರ್ಡರ್ಸ್ ಫಸ್ಟ್ ತಗೋತೀನಿ. ಸೊ ಆರ್ಡರ್ ತಗೊಂಡಾಗ ಇಲ್ಲಿ ನೋಡಿ, ಇಲ್ಲಿ ಹಾಕ್ತಿದ್ದೀನಿ. ಆರ್ಡರ್ ತಗೊಂಡು ಸಮ್ ಆಫ್ ಆರ್ಡರ್ಸ್ ಇಷ್ಟು: ಬ್ಯಾಂಗ್ಳೂರಲ್ಲಿ 180, ಹಾಸನಲ್ಲಿ 690, ಮಡಿಕೇರಿಯಲ್ಲಿ 750, ಮಂಡ್ಯದಲ್ಲಿ 820, ಮೈಸೂರಲ್ಲಿ 270, ತುಮಕೂರಲ್ಲಿ 720, ಉಡುಪಿಯಲ್ಲಿ 450. ಸೊ ಈಗ ನೋಡಿ, ಇದರಲ್ಲಿ ಬೆಂಗಳೂರಲ್ಲಿ ಇಷ್ಟಂತ ಟೋಟಲ್ ಆರ್ಡರ್ಸ್ ಬಂದಿದೆ.
ಸೊ ಇದನ್ನು ರಿಮೂವ್ ಮಾಡ್ತೀನಿ. ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅಂತ ನೋಡ್ತೀನಿ. ಟೋಟಲ್ ಸೇಲ್ಸನ್ನು ನಾನು ಹಂಗೆ ಡ್ರ್ಯಾಗ್ ಮಾಡ್ಕೊಂಡು ಇಲ್ಲಿ ಹಾಕ್ತೀನಿ ನೋಡಿ. ಸೊ ನೋಡಿ, ಬೆಂಗಳೂರಲ್ಲಿ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಮತ್ತು ಗ್ರ್ಯಾಂಡ್ ಟೋಟಲ್ ಎಷ್ಟಾಗಿದೆ ಅಂತ ಬರುತ್ತೆ. ಇವಾಗ ಇದು ಬೇಡಪ್ಪ, ಟೋಟಲ್ ಬೆಂಗಳೂರಲ್ಲಿ ಅಥವಾ ಪ್ಲೇಸ್ಗಳಲ್ಲಿ ಆರ್ಡರ್ಸ್ ಮತ್ತು ಸೇಲ್ಸ್ ಎರಡು ಬೇಕು. ಎಷ್ಟು ಆರ್ಡರ್ಗೆ ಎಷ್ಟು ಇದಾಗಿದೆ ಅಂತ ನಮ್ಗೆ ಬೇಕು. ಅಂದರೆ ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಇದ್ರ ಮೇಲೆ ಹಾಕಬೇಕು. ಹಾಕಿದ್ರೆ ಈ ಥರ ನೋಡಿ, ಬೆಂಗಳೂರಲ್ಲಿ 180 ಆರ್ಡರ್ಸ್ಗೆ 27,000 ನಮಗೆ ಸೇಲ್ಸ್ ಆಗಿದೆ ಅಂತ. ಸೊ ಈ ಥರ ನಮಗೆ ಯಾವ ಥರ ಡೀಟೇಲ್ಸ್ ಕೇಳಿದ್ರು ಈ ಪಿವೋಟ್ ಟೇಬಲ್ ಯೂಸ್ ಮಾಡ್ಕೊಂಡು ನಾವು ಇದು ಮಾಡ್ಕೋಬೋದು. ಸೊ ಇದೇ ಥರ ನಿಮಗೆ ಬೇರೆ ಯಾವ್ದಾದ್ರು ನಿಮಗೆ ಇದಿದ್ರೆ, ಅಂದರೆ ಯಾವುದಾದ್ರು ಕೇಳಬೇಕಂತಿದ್ರೆ ನಿಮ್ಮ ಕಮೆಂಟ್ಸಲ್ಲಿ ನೀವು ಧಾರಾಳವಾಗಿ ನೀವು ಮೆನ್ಷನ್ ಮಾಡ್ಬೋದು. ನಾನು ಅದು ಸ್ವಲ್ಪ ಅದನ್ನು ಸ್ಟಡಿ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಹಿಟ್ ದ ಬೆಲ್. ಥ್ಯಾಂಕ್ ಯು.